ಸರ್ ಈ ಮೈಕ್ ಅಂತ ತಗೊಳ್ಳಿ ಸರ್. ಅದು ಸಂತುದು ಸರ್, ಅದು ಸಂತು ಮೈಕ್ ಅದು. ಹಲೋ ಗೋಪಿ ಸರ್, ಇದು ಎಷ್ಟನೇ ಕಾರ್ಯಕ್ರಮದ ಬಾವುಟ ಹಾರಿಸ್ತಾ ಇರೋದು ಸರ್? ಇಲ್ಲ, ನಮ್ಗೇನು ಈಗ ಕೃಷ್ಣಪ್ಪ ಸರ್ ಅಂತ ಕಲಾ ಪೋಷಕರು ಇರ್ಬೇಕಾದ್ರೆ ನಾವು ಲೆಕ್ಕ ಎಲ್ಲಿಡ್ತೀವಿ ಹೇಳಿ? ಇಲ್ಲ ಅಲ್ಲ, ಕರೆಕ್ಟ್ ಅದೇ, ಹೌದು. ಇಲ್ಲ, ನಾನು ಯಾಕೆ ಕೇಳಿದೆ ಅಂದ್ರೆ ಕಲಾವಿದ್ರು ಅಷ್ಟು ಬ್ಯುಸಿ ಇರಬೇಕು ಅಂತ. ಹೌದು, ಇವತ್ತು ಪಾಪ ನಮ್ಮ ಅರುಣ್ ಸಾರ್ದು ಇವತ್ತು ಕಾರ್ಯಕ್ರಮ ಇದೆ ಅಂದ್ರೆ ಗುರುಗಳು ಕೃಷ್ಣೇಗೌಡರು, ನಮ್ಮ ಮೇಡಮ್, ಆಮೇಲೆ ಬೆಣ್ಣಿ ಅವರಿಗೆಲ್ಲ ಕಾರ್ಯಕ್ರಮ ಇತ್ತಲ್ಲ ಸರ್. ಆಗ್ಲಿ ಒಂದೆರಡು ಸಾಂಗ್ ಆದ್ಮೇಲೆ ನಾನು ಬರ್ತೀನಿ ಅಂದೆ. ಹೌದಾ ಸರ್? ಹಾ, ಬಹಳ ಖುಷಿ ಆಯ್ತು ಸರ್. ಈಗ ನನಗೆ ಇನ್ನೂ ಒಂದು ಡೌಟ್ ಬಂತು. ಏನು? ಬರೀ ನೀವಂದ್ರೆ ಎಷ್ಟೊಂದ್ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೀರಿ ಅನ್ನೋದು ಒಂದು ಬಿಸಿ, ಇನ್ನೊಂದು ಅಂತ ಹೇಳಿದ್ರೆ ಈಗ ಯಾವ ರಿಯಾಲಿಟಿ ಶೋಗೋಸ್ಕರ ರೆಡಿ ಆಗ್ತಿದ್ದೀರಾ ಅಂತ. ಸರ್, ಅವು ನಮ್ಮವರು ಅಂತ ಜಿ ಕನ್ನಡ ಕರೆದ್ರು, ನಮ್ಮ ಹೆಂಡ್ರು ಮಕ್ಕಳು ಒಪ್ಕೊಳ್ಳಿಲ್ಲ. ಯಾಕಂದ್ರೆ ಬೀದಿ ನೀವು ಸುತ್ತದಲ್ಲದೆ ನಮ್ಮನ್ನು ಸುತ್ತಿಸ್ತೀರ. ಬೇಡ್ರಿ, ಪಾಪ ಮನೇಲಿದ್ದಾರೆ, ಇರ್ಲಿ. ಆಗ್ಲಿ ಸರ್. ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು. ಅಂಡ್ ಸ್ವತಂತ್ರ ದಿನಾಚರಣೆ ಶುಭಾಶಯಗಳ ಜೊತೆಗೆ ನಮ್ಮ ಮಾತು ಕೇಳಕ್ ಸಾಕು ಅಂತ ಹೇಳಿ ನಿಮ್ ಮಾತು ಕೇಳಕ್ ಕಾಯ್ತಾ ಇದಾರೆ ಜನ. ದಯವಿಟ್ಟು ಸರ್ ನೀವೇ ಮುಂದುವರಿಸಿ ಸರ್ ಕಾರ್ಯಕ್ರಮ. ಆಯ್ತು. ಇದು ಯಾರು ಈ ಕಡೆ ಕಿರಿಸ್ತಾ ಇದ್ರಲ್ಲ? ಇಲ್ಲಿ ಕೆಳಗಡೆ. ಆಯ್, ಈಗ ಎಂದು ಏನು ಪ್ರಯೋಜನ? ಒಂದ್ 20 ವರ್ಷದಿಂದ ಆದ್ರೂ ಆಯ್ ಅನ್ಬಾರ್ನ. ಇನ್ನೀಗ ಮನೆಯವರು ಮುಸುಡಿ ತೀವಿತಾರೆ ಹೋಗು ಅಂತ. ಇನ್ನು ಆಯ್ ಇಲ್ಲ, ಬರೀ ಬಾಯ್ ಅಷ್ಟೇ. ಈಗ ನಾವು ನೋ ಹಾಯ್. ಇನ್ನೇನು 85 ಮಕ್ಕಳಾಯ್ತು, ಇನ್ನೇನು 50 ವರ್ಷಕ್ಕೆ ಹೋಯ್ತಾ ಇದೀವಿ. ಹತ್ತತ್ರಕ್ಕೆ 45, 46 ಆಗೋಯ್ತು. ಈಗ ಆಯ್ ಅಂದ್ರೆ ಏನ್ ಪ್ರಯೋಜನ ಅಲ್ವೇ? ಇರ್ಲಿ, ಈಗ ತಾನೇ ಬ್ಯಾಂಗಲ್ ಬಂಗಾರಿ ಆಡಿದ್ರು ಎಲ್ಲ. ಬಹಳ ಖುಷಿ ಆಗುತ್ತೆ. ಇವತ್ತು ಈ ಕ್ಷೇತ್ರದಲ್ಲಿ ವಿಜಯನಗರದ ಒಂದು ವೀರಭದ್ರಂತ ನಮ್ಮ ಕೃಷ್ಣಪ್ಪ ಸರ್, ಕಲಾ ಪೋಷಕರು, ನಮ್ಮಂತ ಕಲಾವಿದರ ತುಂಬಾ ಗೌರವದಿಂದ ಕಾಣುವಂತವ್ರು. ಎಂಥದೇ ಅವ್ರಿಗೆ ಅಧಿಕಾರ ಇರ್ಲಿ ಬಿಡ್ಲಿ, ಗೌರವವನ್ನ ಕೊಡೋದ್ರಲ್ಲಿ ಒಂದು ಚೂರು ಅವರು ಮನೆ ಕರೆಸಿ ಗೌರವ ಕೊಟ್ಟಿರ್ತಾರೆ ಪ್ರತಿಯೊಬ್ಬ ಕಲಾವಿದರಿಗೂ. ಆದ್ರಿಂದ ಬಹಳ ಅಚ್ಚುಮೆಚ್ಚು. ಇನ್ನು ಪ್ರಿಯ ಕೃಷ್ಣಪ್ಪ ಸರ್ ಅವರು ಕೂಡ ನಮ್ಮ ಕಲಾ ಪೋಷಕರಾಗಿದ್ದಾರೆ. ಅವರ ತಂದೆಯ ಹಾದಿಯಲ್ಲೇ ಕೂಡ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಬಹಳ ಖುಷಿಯಾಗುತ್ತೆ. ಇವತ್ತು ಈ ಬಡಾವಣೆಯಲ್ಲಿ ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಉದಯ ಕಾಮಿಡಿ ಇದ್ದಂತ ನಮ್ಮ ಆನಂದ್ ಅವರು, ಹಾಗೆ ವೇಣು ಅಂತ ಕ್ಯಾಮ್ರಾಮನ್ ಇಲ್ಲೇ ಇದ್ದಾರೆ, ಅವರು ನಮ್ಮ ಸ್ನೇಹಿತರು. ರಗಡ್ ಮಹೇಶ್ ಅಂತ ಡೈರೆಕ್ಟರ್ ಇದ್ದಾರೆ, ಅವರು ನಮ್ಮ ಸ್ನೇಹಿತರು. ಎಲ್ಲ ಈ ಭಾಗದಲ್ಲಿ ಬರೋ ತನಕ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಈಗ ಎಲ್ಲ ಉತ್ತರ ನಮ್ಮ ಕಾಶಿಮು ಎಲ್ಲ ಬಂದಿದ್ದಾರೆ. ಶ್ರೀನಿವಾಸ್ ಸರ್, ನಮ್ಮ ದೇವ್, ಸಂತು ದೇವ್ ಎಲ್ಲ ಇದ್ದಾರೆ. ಒಳ್ಳೆ ಟೀಮ್ ಇದೆ. ಶಮಿತಾ ಮೇಡಮ್, ಅರುಣ್ ಅವರು ಇದ್ದಾರೆ. ಈಗ ಏನ್ ಮಾತಾಡಬೇಕು ಅಂದ್ರೆ ಆಲ್ರೆಡಿ ಹಾಸ್ಯ ಆಗಿದೆ. ಧ್ವನಿಗಳ ಮೂಲಕ ನಿಮ್ಗೆ ರಂಜಿಸುವಂತ ಪ್ರಯತ್ನ. ಅದಕ್ಕೆ ಆ ವಾಯ್ಸ್ ಈ ವಾಯ್ಸ್ ಅಂತ ಹರಾಜ್ ಹಾಕ್ಬೇಡ್ರಿ. ಕೆಲವರು ಆ ವಾಯ್ಸ್ ಈ ವಾಯ್ಸ್ ಅಂತ ನಂಗೆ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ, ಬೀದಿ ಮೇಲೆ ಹೋಗೋದು ತರಕಾರಿ, ಟೊಮ್ಯಾಟೊ, ಈರುಳ್ಳಿ, ಬದನೆಕಾಯಿ ಅಂತ ಆದಿ ಬೀದಿಲಿ ಹೋಗಕ್ ಹೋಗ್ಬೇಡ್ರಪ್ಪ. ಎಲ್ಲ ಗೋಲ್ಡ್ ಇದ್ದಂಗೆ ನಮ್ಮ ನಟರು ಎಲ್ಲರೂ. ಅವ್ರು ಗೋಲ್ಡ್ ಯಾರು ಬೀದಿಗೆ ತರ್ತಾರ? ಯಾರು ತರಲ್ಲ. ಗೋಲ್ಡ್ನ ಅಂಗಡಿಲಿ ಇರುತ್ತೆ ಅದು. ಇವೆಲ್ಲ ಬಂದು ಹರಾಜ್ ಹಾಕೋದು ನಮ್ಮ ತರಕಾರಿ ಪರಕಾರಿ ಅವುಗಳು. ಆದ್ರಿಂದ ಸುಮ್ಮನೆ ಗೋಲ್ಡ್ ಇದ್ದಂಗಿರ್ಲಿ ಅವರು. ನಾವು ಯಾವ್ಯಾವ ವಾಯ್ಸ್ ಕೇಳ್ತೀವಿ, ನೀವು ಖುಷಿಯಾದಾಗ ಚಪ್ಪಾಳೆ ತಟ್ಟಬಹುದು. ಆಮೇಲೆ ಎಲ್ಲರ ವಾಯ್ಸ್ ಮಾಡಿದ್ರೆ ನಮ್ಮ ಚಿಕ್ಕಪ್ಪನ ವಾಯ್ಸ್ ಮಾಡೋದ್ರೆ ಕಷ್ಟ. ಒಂದ್ ಕಾರ್ಯಕ್ರಮದ ಆಗಾಯ್ತು, ನಮ್ಮ ಚಿಕ್ಕಪ್ಪನ ವಾಯ್ಸ್ ಮಾಡು. ನಿಮ್ ಚಿಕ್ಕಪ್ಪ ಯಾರು ಅಂದ್ರೆ ರಾಜಗೌಡ ಮಾಡಲ್ಲಿಂದ. ರಾಜಗೌಡ್ರೆ ಬನ್ನಿ ಅಂದ್ರೆ ಅವ್ರ ಸತ್ತು 30 ವರ್ಷ ಆಯ್ತು ಅಂದ್ರು. ಇನ್ನೊಂದ್ ಕಡೆ ಹೋದ್ರೆ ನರಸಿಂಹರಾಜ್ ವಾಯ್ಸ್ ಮಾಡಿ ಅಂದ್ರು. ನೋಡಿ ನರಸಿಂಹರಾಜ್ ಅವ್ರ ವಾಯ್ಸ್ನ ನಾನು ಕಷ್ಟಪಟ್ಟು ಕಲ್ತು, ಹೋದ ಜನ್ಮದಲ್ಲಿ ಕೊಟ್ಟು ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತೆ ಆಗಿಬಿಟ್ಟಿದ್ದಾನೆ. ಮಾತಾಡು, ನೀನು ಮಾತಾಡಲಿಲ್ಲ ಅಂದ್ರೆ ಕಬ್ಬಣ ಕಾಯಿಸಿ ಬರೀ ಎಳೆದು ಬಿಡ್ತೀನಿ. ಮಾತಾಡಲ್ವಾ? ಹೋಗ್ಲಿ ಬಿಡು ಅಂದೆ. ಹಳಬ್ರಿಗೆ ಗೊತ್ತು, ಚಪ್ಪಾಳೆ ತಟ್ತಾರೆ. ಆದ್ರೆ ಈ ಸೈಡ್ ನಮ್ಮ ಆಯ್ ಬಾಯ್ ಅಣ್ಣ ಯಾವ ನರಸಿಂಹರಾಜು ಅಂದ್ರು? ನಮ್ಮ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅಂದ್ರೆ ಅದಲ್ಲ ಅಂದ್ರು. ಇನ್ಯಾರು ಅಂದ್ರೆ ನರಸಿಂಹರಾಜ್ ಬಳ್ಳಾಪುರ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.